ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ನಿಮ್ಗೆ ತಮ್ಮನೆಲ್ಲ ಹಾಕಿದ್ದೀನಿ, ಅದರಲ್ಲೇ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ಒಂದು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ ಕಲ್ಯಾಣ ನಗರದಲ್ಲಿ. ಅಲ್ಲಿ ಇವಾಗ ಫ್ರೆಂಡ್ಸ್ ತುಂಬಾ ಜನ ಹೌಸ್ ಕೀಪಿಂಗ್ ಬೇಕಾಗಿದ್ದಾರೆ. ನಾನು ಫಸ್ಟ್ ಫ್ರೆಂಡ್ಸ್ ಹೌಸ್ ಕೀಪಿಂಗ್ ಇದ್ದು ಸ್ಯಾಲ್ರಿ ಮತ್ತೆ ಹೌಸ್ ಕೀಪಿಂಗ್ ಏನೇನ್ ಕೆಲಸ ಮಾಡ್ಬೇಕು ಅದು ಬಂದು ಫ್ರೆಂಡ್ಸ್ ಹಾಸ್ಪಿಟಲ್ ಅಲ್ಲಿ. ಇದು ಯಾವ ತರ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದರಲ್ಲಿ PF ಇಲ್ಲ. 3 ಮಂತ್ ನೀವು ಕೆಲಸ ಮಾಡಿದ್ರೆ ESI ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಗೆ 1ನೇ ತಾರೀಕಿಗೆ ಅರ್ಜೆಂಟ್ ಕೆಲಸಕ್ಕೆ ಬೇಕಾಗಿದ್ದಾರೆ ಲೇಡೀಸು ಮತ್ತೆ ಜೆಂಟ್ಸು. ಮತ್ತೆ ಏಜ್ ಬಂದು ಫ್ರೆಂಡ್ಸ್ 38 ಒಳಗಡೆ ಇರ್ಬೇಕು. ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು. ಎಜುಕೇಶನ್ ನಿಮ್ಗೆ 5ನೇ ಕ್ಲಾಸ್ ಓದಿದ್ರು ತೊಂದರೆ ಇಲ್ಲ, ಮತ್ತೆ ಜನರಲ್ ನಾಲೆಡ್ಜ್ ಇದ್ರು ಪರವಾಗಿಲ್ಲ. ಅಕಸ್ಮಾತ್ ಏನು ಓದದೆ ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ರು ನಡೆಯುತ್ತೆ, ಏನ್ ತೊಂದರೆ ಇಲ್ಲ. ಹೌಸ್ ಕೀಪಿಂಗ್ ಕೆಲಸ ಗೊತ್ತಿದ್ದು, ಕೆಮಿಕಲ್ ಬಗ್ಗೆ ಗೊತ್ತಿದ್ದು, ಈಗ ಆಫೀಸಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿರ್ತೀರಿ, ಅಕಸ್ಮಾತ್ ಹಾಸ್ಪಿಟ್ಲು ಇದು ಅಂತ ಏನ್ ನೀವು ಟೆನ್ಷನ್ ಮಾಡ್ಕೊಡಿ. ಯಾಕಂದ್ರೆ ನಾವು ಹೌಸ್ ಕೀಪಿಂಗ್ ಕೆಲಸ ಗೊತ್ತಿದ್ರೆ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಕಲರ್ ಕೋಡಿಂಗು ಕವರ್ದ್ ಇರುತ್ತೆ. ಮತ್ತೆ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಬೇಕಿದ್ರೆ 2-3 ಡೇಸ್ ನಿಮ್ಗೆ ಸ್ವಲ್ಪ ನಮ್ಮ ಹುಡುಗರ ಜೊತೆ ಹಾಕಿ ಟ್ರೈನ್ ಕೊಡ್ತೀವಿ. ಫ್ರೆಂಡ್ಸ್, ಇದು ಕೆಲಸ ಮತ್ತು ನಾವೇನು ಸುಳ್ಳಾಗಿ ಸುಮ್ನೆ ಏನು ನಾನು ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಅರ್ಜೆಂಟ್ ಬೇಕಾಗಿದ್ದಾರೆ, ಅದಕ್ಕೋಸ್ಕರನೇ. ಮತ್ತೆ ಈ ಕಾಂಟ್ಯಾಕ್ಟ್ ಬಂದು ಮಲ್ಟಿ ಕೇರ್ ಅಂತ, ಅದನ್ನು ನಿಮ್ಗೆ ನಾನು ಇದರಲ್ಲಿ ಹಾಕಿದೀನಿ ನೋಡಿ ತಮ್ನಲ್ಲಲ್ಲಿ. ಅರ್ಜೆಂಟ್ ಇದೆ ಫ್ರೆಂಡ್ಸ್. ಯಾರಾದ್ರೂ ಕಲ್ಯಾಣ ನಗರ ಸುತ್ತಮುತ್ತ ಇದ್ರೆ, ಅಕಸ್ಮಾತ್ ಫ್ರೆಂಡ್ಸ್ ನೀವೇನಾದ್ರೂ ಊರುಗಳಿಂದ ಬಂದು ಕೆಲಸ ಇಲ್ಲದೆ ಅಲ್ದಾಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ 3 ಶಿಫ್ಟ್ ಇದೆ. 3 ಶಿಫ್ಟ್ ಯಾವ ತರ ಅಂತ ಅಂದ್ರೆ, ಫಸ್ಟ್ ಶಿಫ್ಟ್ ಬಂದು 6:30 3:30 6:30 to 3:30. ಸೆಕೆಂಡ್ ಶಿಫ್ಟ್ ಬಂದು 1:30 ರಾತ್ರಿ 10:30 1:30 to 10:30. ನೈಟ್ ಶಿಫ್ಟ್ ಬಂದು 10 to ಮಾರ್ನಿಂಗ್ 7, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 7 o'clock ತನಕ, 7 ಗಂಟೆ ತನಕ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಏನೇನ್ ಕೆಲಸ ಮಾಡ್ಬೇಕು, ಮತ್ತೆ ನಿಮ್ಗೆ ಫ್ರೆಂಡ್ಸ್ ಯೂನಿಫಾರ್ಮ್ ಕೊಡ್ತೀವಿ. 2 ಸೆಟ್ ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ ಕೊಟ್ರೆ ನಿಮ್ಗೆ ಮಂತ್ಲಿ 2 ಮಂತ್ 2000 ಪೇಮೆಂಟ್ ಕಟ್ ಆಗುತ್ತೆ. 2 ಜೊತೆ ಯೂನಿಫಾರ್ಮ್ ಕೊಡ್ತಾರೆ. ಲೇಡೀಸ್ಗಾದ್ರೆ ಪ್ಯಾಂಟು ಮತ್ತೆ ಟಾಪ್, ಒಂದು ಏಪ್ರನ್, ಮತ್ತೆ ID ಕಾರ್ಡ್, ಒಂದ್ ಜೊತೆ ಶೂ. ಜೆಂಟ್ಸ್ಗಾದ್ರೆ ಪ್ಯಾಂಟು ಶರ್ಟು, ಒಂದು ಜೊತೆ ಶೂ, ಮತ್ತೆ ಒಂದು ID ಕಾರ್ಡ್. ಮತ್ತೆ ಫ್ರೆಂಡ್ಸ್, ಇನ್ನೊಂದೇನು ಅಂದ್ರೆ 3 ದಿವಸ 4 ದಿವಸ ಕೆಲಸ ಮಾಡಿ ಬಿಟ್ಟು ಹೋದ್ರೆ ಅವರು ಪೇಮೆಂಟ್ ಹಾಕಲ್ಲ. ಆಮೇಲೆ ಫ್ರೆಂಡ್ಸ್, ಇದು ನೀವು ನಮ್ಗೆ ಏನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೌದು ಕೆಲಸ ನೀವ್ ಏನಿಲ್ಲ ಫ್ರೆಂಡ್ಸ್, ಜಾಸ್ತಿ ಏನು ಹುಡುಕ ಅವಶ್ಯಕತೆನೇ ಇಲ್ಲ. ಅಡ್ರೆಸ್ನ ಕಲ್ಯಾಣ ನಗರ, ಬೆಂಗಳೂರಲ್ಲಿ ಕಲ್ಯಾಣ ನಗರಕ್ಕೆ ಬಂದು, ಬೆಂಗಳೂರು ಕಲ್ಯಾಣ ನಗರ ಟಿನ್ ಫ್ಯಾಕ್ಟ್ರಿಯಿಂದ ಈ ಕಡೆನೆ ಅನ್ಕೊಳ್ಳಿ, ಎಣ್ಣೂರು ಕ್ರಾಸ್ ಇಂದ ಕಮ್ಮನಹಳ್ಳಿ ಹತ್ರ ಇದು ಕಲ್ಯಾಣ ನಗರ ಓಂ ಶಕ್ತಿ ಟೆಂಪಲ್ ಅಂದ್ರೆ ಫ್ರೆಂಡ್ಸ್, ಅದು ತುಂಬಾನೇ ದೊಡ್ಡ ಟೆಂಪಲ್. ನೀವ್ ಯಾರು ಅಡ್ರೆಸ್ ಹುಡ್ಕೋ ಹಾಗಿಲ್ಲ. ಅಲ್ಲಿ ಬಂದ್ರೆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ. ಆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಲ್ಲಿ ನೀವು ರೂಬಿ ಬಿಲ್ಡಿಂಗು OPD ಅಂತ ಕೇಳ್ಬೇಕು. OPD ರೂಬಿ ಬಿಲ್ಡಿಂಗ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು. ಅಲ್ಲಿ ಬಂದ್ರೆ ಫ್ರೆಂಡ್ಸ್ ಹೌಸ್ ಕೀಪಿಂಗ್ ಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಆ ಹಾಸ್ಪಿಟಲ್ ಅಲ್ಲಿ. ಈಗ ನಿಮ್ಗೆ ಕೆಲಸ ಇಲ್ಲಿ ಬಂದು 3 ಶಿಫ್ಟ್ ಇದೆ. ಅಲ್ಲಿ ನಾವು ಫ್ರೆಂಡ್ಸ್, ನೀವ್ ಯಾರಾದ್ರೂ ಕಮೆಂಟ್ ಹಾಕಿದ್ರೆ ನಾನು ನಂಬರ್ನ ಶೇರ್ ಮಾಡ್ತೀನಿ. ಮತ್ತೆ ನೀವೇನಾದ್ರೂ ಡೈರೆಕ್ಟ್ ನಾವು ಹೋಗಿ ಅಲ್ಲೇ ಕೆಲಸ ಕೇಳೋಣ, ಫೋನಲ್ಲೆಲ್ಲ ಮಾತಾಡೋದೇನಪ್ಪಾ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ 3 ಗಂಟೆಗೆ ಅಲ್ಲಿಗೆ ಬರ್ಬೋದು. 3 ಗಂಟೆ ಇಲ್ಲ ಅಂದ್ರೆ 10 ಗಂಟೆಯಿಂದ 12 ಗಂಟೆ ಒಳಗೆ. ಮತ್ತೆ 3 ಗಂಟೆಯಿಂದ ನೀವು 6 o'clock ತನಕಲೂ ತೊಂದರೆ ಇಲ್ಲ. ಹೌಸ್ ಕೀಪಿಂಗ್ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಏನೇನ್ ಕೆಲಸ ಇರುತ್ತೆ ಅಂದ್ರೆ, ಕಸ ಗುಡಿಸ್ಬೇಕು, ಮಾಪ್ ಹಾಕ್ಬೇಕು, ಟೇಬಲ್ ಕ್ಲೀನಿಂಗ್ ಮಾಡ್ಬೇಕು, ಗಾರ್ಬೇಜ್ ತೆಗಿಬೇಕು. ಮತ್ತೆ ಫ್ರೆಂಡ್ಸ್, ಪೇಷಂಟ್ ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು. ಮತ್ತೆ ಎಮರ್ಜೆನ್ಸಿ ಇದ್ರೆ, ನಿಮ್ಗೆ ಗೊತ್ತು ಎಮರ್ಜೆನ್ಸಿ ಅಂದ್ರೆ ಪೇಷಂಟ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅವ್ರನ್ನ ನೀವು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡೋದಿರ್ಬೋದು, ಮತ್ತೆ ಒಳಗಡೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗೋದಿರ್ಬೋದು. ಇದು ಎಲ್ಲ ಕೆಲಸ ಇರುತ್ತೆ ಹೌಸ್ ಕೀಪಿಂಗ್ ಫ್ರೆಂಡ್ಸ್. ನೀವೇನು ಒಬ್ಬರೇ ಮಾಡೋ ಹಾಗಿಲ್ಲ, ಟೀಮ್ ಇರುತ್ತೆ. ಮತ್ತೆ ಸೂಪರ್ವೈಸರ್ ಇರ್ತಾರೆ. ನಿಮ್ಗೆ ಏನಾದ್ರೂ ಕೆಲಸ ಗೊತ್ತಿಲ್ಲ ಅಂದ್ರೆ ಅವರು ನಿಮ್ಗೆ ಟ್ರೈನ್ ಮಾಡ್ತಾರೆ. ಇದು ಬಂದು ಫ್ರೆಂಡ್ಸ್ ಪೇಮೆಂಟ್ ವಿಷಯ ಯಾವ ತರ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಹೌಸ್ ಕೀಪಿಂಗಿಗೆ 19,000 ಇದೆ, 19,000 ಇದೆ ಫ್ರೆಂಡ್ಸ್. ಒಂದೊಂದ್ ಕಡೆ ಫ್ರೆಂಡ್ಸ್ ನೀವೇನ್ ನೋಡಿದೀರಾ ಹೌಸ್ ಕೀಪಿಂಗ್ಗೆ 16,000 ಇರುತ್ತೆ, 17,000 ಇರುತ್ತೆ. ಇಲ್ಲಿ ಅದಕ್ಕೋಸ್ಕರನೇ ಫ್ರೆಂಡ್ಸ್ PF ಇಲ್ಲ. ಈಗ ನಮ್ಗೇನ್ PF ಬಂದ್ರೆ ನೋಡಿ ಫ್ರೆಂಡ್ಸ್, ಬಂದ್ರು 1,200. ಇವಾಗ ಅದು ನಮ್ಗೆ ಹಾಕೊಡೋದು 1/4% ಇವಾಗ PF ಬರ್ತಾ ಇರೋದು. ಯಾರಿಗೂ ಮೊದ್ಲಿತ್ತು ಫ್ರೆಂಡ್ಸ್ ಅರ್ಧಕ್ಕರ್ಧ ಸೇರಿಸಿ ಕೊಡ್ತಾ ಇದ್ರು. ಯಾಕಂದ್ರೆ ಆಲ್ರೆಡಿ ನಾನು ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲೇನೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನೀವು ಯಾರಾದ್ರೂ ಈಗ ಅರ್ಜೆಂಟ್ ಕೆಲಸ ಬೇಕು ಅಂತ ಅಂದ್ರೆ ಹೌಸ್ ಕೀಪಿಂಗ್ ಗಳಿಗೆ ಇಷ್ಟು ಕೆಲಸ ಬಾಕಿ ಇದೆ ಫ್ರೆಂಡ್ಸ್. ಅಲ್ಲಿ ಈಗ 1ನೇ ತಾರೀಕಿಗೆ ಜಾಯಿನ್ ಇದೆ. ನಿಮ್ಗೆ ಅಯ್ಯೋ ಇವರೆಲ್ಲ ಫೋನಲ್ಲಿ ಹೇಳ್ತಾರಪ್ಪ, ಈ ತರ ಯೂಟ್ಯೂಬ್ ಅಲ್ಲಿ ಹೇಳ್ತಾರಪ್ಪ, ಇದು ಸುಳ್ಳಾಗ್ಬೋದೇನೋ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ.
ಯಾಕಂದ್ರೆ ಫ್ರೆಂಡ್ಸ್ ಇದು ಗ್ಯಾರಂಟಿ ಕೆಲಸ. ನೀವು 3 ಗಂಟೆ ಅಕಸ್ಮಾತ್ 10 ಗಂಟೆಯಿಂದ 12 ಗಂಟೆಗೆ ಬಂದ್ರೆ ಅಡ್ರೆಸ್ ನಾನು ಹೇಳಿದೀನಿ, ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್, ನೀವು OPD ಅಂತ ಕೇಳಬೇಕು. ನಿಮ್ಗೆ ಯಾರಿಗಾದ್ರೂ ಕೆಲಸದ ಇಂಟ್ರೆಸ್ಟ್ ಇದ್ದು ಮೇಡಮ್ ನಮ್ಗೆ ಕೆಲಸ ಬೇಕು ಅಂತ ಅಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಆವಾಗ ನಾನು ನಿಮ್ಗೆ ನಂಬರ್ನ ಶೇರ್ ಮಾಡ್ತೀನಿ. ನೀವಲ್ಲಿ ಬಂದು ಯಾರನ್ನ ಮೀಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅಲ್ಲಿ ಸೂಪರ್ವೈಸರ್ ಇರ್ತಾರೆ. ನೀವೇನಿಲ್ಲ, ಅಲ್ಲಿ ಬಂದು ಸೂಪರ್ವೈಸರ್ನ ಕೇಳಿದ್ರೆ ಸಾಕು, ನನ್ನ ಹೆಸರು ಹೇಳಿದ್ರೆ ಸಾಕು, ಹೇಮಾವತಿ ಅಂತ ಹೇಳಿದ್ರು ಅಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ. ನೀವು ಬರ್ಬೇಕಾಗಿರೋದು ಸ್ಪೆಷಲಿಸ್ಟ್ ಹಾಸ್ಪಿಟಲ್, OPD, ರೂಬಿ ಬಿಲ್ಡಿಂಗು. ಫ್ರೆಂಡ್ಸ್, ನೈಟ್ ಶಿಫ್ಟ್, ಪರ್ಮನೆಂಟ್ ಶಿಫ್ಟ್ ಯಾರಿಗೂ ಕೊಡಕ್ಕಾಗಲ್ಲ ಫ್ರೆಂಡ್ಸ್, ಅದನ್ನು ನಾನು ಹೇಳ್ತಾ ಇದ್ದೀನಿ. ಪರ್ಮನೆಂಟ್ ಶಿಫ್ಟ್ ಇಲ್ಲ, 15 ಡೇಸ್ಗೆ ನಿಮ್ಗೆ ಶಿಫ್ಟ್ ಚೇಂಜ್ ಆಗುತ್ತೆ. ಮತ್ತೆ ಕೆಲಸ ಬಂದು ಜೊತೆಲಿ ಇರ್ತಾರೆ. ನೀವು ಹೊಸಬ್ರಾಗಿರ್ಬೋದು. ಮತ್ತೆ ಫ್ರೆಂಡ್ಸ್, ಸ್ವಲ್ಪನಾದ್ರೂ ನಿಮ್ಗೆ ಹೌಸ್ ಕೀಪಿಂಗ್ ಕೆಲಸ ಗೊತ್ತಿರ್ಬೇಕು, ಇಲ್ಲ ಎಜುಕೇಶನ್ ಆದ್ರೂ ಇರ್ಬೇಕು. ನೀವು ಎಜುಕೇಶನ್ ಅಂದ್ರೆ BA ಓದ್ಬೇಕು ಆತರ ಏನಿಲ್ಲ ಫ್ರೆಂಡ್ಸ್. ಒಂದು 5ನೇ ಕ್ಲಾಸು, ಇಲ್ಲ ಒಂದು 6ನೇ ಕ್ಲಾಸು, 9ನೇ ಕ್ಲಾಸು, ನೀವು ಮೇಡಮ್ ನಾವ್ ಏನು ಓದಿಲ್ಲ, ಹೌಸ್ ಕೀಪಿಂಗ್ ಕೆಲಸ ಮಾಡಿದೀನಿ, ಹೌಸ್ ಕೀಪಿಂಗ್ ಕೆಲಸ ಗೊತ್ತು ಅಂದ್ರೆ ಅದು ಓಕೆ ಇರುತ್ತೆ. ಆದ್ರೆ ಏಜ್ ಮಾತ್ರ ಫ್ರೆಂಡ್ಸ್ 38 ಒಳಗಡೆನೆ ಇರ್ಬೇಕು. ನೀವು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ರಿಗೂ ಕೆಲಸ ಇದೆ ಅಲ್ಲಿ ಫ್ರೆಂಡ್ಸ್. ಒಟ್ಟು ಟೋಟಲ್ ನಮ್ಗೆ 50 ಜನ ಬೇಕಾಗಿದ್ದಾರೆ ಇವಾಗ. ಅದಕ್ಕೋಸ್ಕರ ನೀವು ಬರ್ಬೇಕಾದ್ರೆ ಏನೇನ್ ತರಬೇಕು ಅಂದ್ರೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸು, 2 ಫೋಟೋ, ಮೊದಲನೇ ಹಳೆ ಪಾಸ್ಬುಕ್, ಬ್ಯಾಂಕ್ ಡೀಟೇಲ್ಸ್, ಅದು ಎಲ್ಲ ಫ್ರೆಂಡ್ಸ್ ಕ್ಲಿಯರೆನ್ಸ್ ಆಗಿ ಕಾಣಿಸ್ಬೇಕು, ಕ್ಲಿಯರೆನ್ಸ್ ಇರಬೇಕು. ಮತ್ತೆ ಫ್ರೆಂಡ್ಸ್ ಕ್ಲಿಯರೆನ್ಸ್ ಇರಬೇಕು, ಆವಾಗ ನಿಮ್ಮ ಅಕೌಂಟ್ಗೆನೆ ಅಮೌಂಟ್ ಹಾಕೋದು. ಪೇಮೆಂಟ್ ಬಂದು 25 ಆಗುತ್ತೆ ಫ್ರೆಂಡ್ಸ್. 25ನೇ ತಾರೀಕಿಗೆ ಪೇಮೆಂಟ್ ಆಗುತ್ತೆ ನಿಮ್ಗೆ. ನಾನು ಅವಾಗಲೇ ಹೇಳಿದ್ದೀನಿ, ಫಸ್ಟ್ ಮಂತ್ 1,000, ಸೆಕೆಂಡ್ ಮಂತ್ 1,000 ಪೇಮೆಂಟ್ ಕಟ್ಟಾಗುತ್ತೆ ಯೂನಿಫಾರ್ಮ್ಗೆ. ಇಷ್ಟು ಇದೆ ಫ್ರೆಂಡ್ಸ್. ನಿಮ್ಗೆ ಯಾರಾದ್ರೂ ಅರ್ಜೆಂಟು ಕಷ್ಟದಲ್ಲಿದ್ರೆ, ಅಕಸ್ಮಾತ್ ನಮ್ಗೆ ಎಷ್ಟೇ ಹುಡುಕಿದ್ರು ಕೆಲಸ ಸಿಗ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು, ಎಲ್ಲಿ ಹೋಗೋದು ಕೆಲ್ಸಕ್ಕೆ, ಏನ್ ಮಾಡೋದು ಅಂತ ನೀವ್ ಯಾರಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಫ್ರೆಂಡ್ಸ್, ದಯವಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅರ್ಜೆಂಟ್ ಕೆಲಸ ಬೇಕು ಅಂದ್ರೆ ನಾನು ನಿಮ್ಗೆ ಅಡ್ರೆಸ್ ಕೊಡ್ತೀನಿ. ಆಲ್ರೆಡಿ ಫ್ರೆಂಡ್ಸ್ ನಾನು ಅಡ್ರೆಸ್ನ ಫುಲ್ ಡೀಟೇಲ್ ಹೇಳಿದೀನಿ ಇದ್ರಲ್ಲಿ. ನೀವು ಹುಡ್ಕೋ ಅವಶ್ಯಕತೆ ಇಲ್ಲ. ಓಂ ಶಕ್ತಿ ಟೆಂಪಲ್ ಆಪೋಸಿಟ್ ಬಂದ್ರೆ ಫ್ರೆಂಡ್ಸ್, ಲೆಫ್ಟ್ ಬಂದು ಸಿಗ್ನಲ್ ಸಿಗುತ್ತೆ. ರೈಟ್ ಸೈಡ್ ಬಂದ್ರೆ ನಿಮ್ಗೆ 2 ಬಿಲ್ಡಿಂಗ್ ಕಳೆದ್ರೆ 3 ಬಿಲ್ಡಿಂಗ್ ಹಾಸ್ಪಿಟ್ಲು. ಅಲ್ಲಿ ಒಂದು ಹೋಂಡಾ ಶೋರೂಮ್ ಇದೆ, ಅದ್ ಬಿಟ್ರೆ ಒಂದು ಕಾರ್ ಕೇರ್ ಇದೆ, ಅದು ಹಾಸ್ಪಿಟ್ಲ್ ಪಕ್ಕನೇ ಇದೆ. ಆ ಲೈನ್ ಬಿಟ್ಟು ಆಪೋಸಿಟ್ ಕಾಣಿಸದೆ ನಮ್ಮ ಹಾಸ್ಪಿಟ್ಲು. ನಾವು ಅಲ್ಲಿನೇ ನಿಮ್ಗೆ ಕೆಲಸಕ್ಕೆ ಇಂಟರ್ವ್ಯೂ ಮಾಡೋದು. ಮತ್ತೆ ನೀವು ಆ ಲೈನ್ ಅಲ್ಲಿ ಬರ್ತೀರಾ, ಅಲ್ಲೇನೆ ಕೆಲಸನೂ ಸ್ಟಾರ್ಟ್ ಆಗೋದು. 1ನೇ ತಾರೀಕಿಗೆ ಕೆಲಸ ಗ್ಯಾರಂಟಿ ಇದೆ ಫ್ರೆಂಡ್ಸ್. ಆಮೇಲೆ 1ನೇ ತಾರೀಕು ಮೇಲೆ ಮತ್ತೆ ಇನ್ನ ಒಂದು ವೀಕು 15 ಡೇಸ್ಗೆ ಮತ್ತೆ ಇನ್ನ ಒಂದು ಓಪನ್ ಆಗ್ತಾ ಇದೆ, ಅಲ್ಲೂ ಕೆಲಸ ಇದೆ. ನಿಮ್ಗೆ ಯಾರಿಗಾದ್ರೂ ಜಾಬ್ ಇಂಟ್ರೆಸ್ಟ್ ಇದ್ರೆ ಬಂದು ನೀವು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರೆ, ಅಕಸ್ಮಾತ್ ಫ್ರೆಂಡ್ಸ್ ಯಾರಿಗಾದ್ರೂ 1ನೇ ತಾರೀಕಿಂದಲೇ ಕೆಲಸ ಬೇಕು ಅಂತ ಅಂದ್ರೆ 1ನೇ ತಾರೀಕಿಗೂ ಕೆಲಸ ಇದೆ. ಆದ್ರೆ ಫ್ರೆಂಡ್ಸ್ ನಾವ್ ಹೇಳಿರೋ ಕಂಡೀಷನ್ ಇದೆಲ್ಲ ಇರ್ಲೇಬೇಕು. 40 ಒಳಗಿರ್ಬೇಕು ಏಜು, ಮತ್ತೆ ಹೌಸ್ ಕೀಪಿಂಗ್ ಕೆಲಸ ಗೊತ್ತಿರ್ಬೇಕು. ಅಕಸ್ಮಾತ್ ನೀವು ಆಫೀಸಲ್ಲಿ ಕೆಲಸ ಮಾಡಿ ಹೌಸ್ ಕೀಪಿಂಗ್ ಕೆಲಸ ಚೆನ್ನಾಗಿ ಗೊತ್ತಿದ್ರು ಓಕೆ, ನಡೆಯುತ್ತೆ. ಮತ್ತೆ ನಿಮ್ಗೆ ಸೂಪರ್ವೈಸರ್ಗಳು ಕೆಮಿಕಲ್ನ ಯಾವ ತರ ಯೂಸ್ ಮಾಡಬೇಕು, ಅಲ್ಲಿ ಯಾವ ತರ ನೋಡಿ ಫ್ರೆಂಡ್ಸ್, ನಾವ್ ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಯಾವ್ದಾದ್ರು ಒಂದು ಬೇರೆ ಸೈಟ್ಗೆ ಹೋದ್ರೆ, ಒಂದು ಬೇರೆ ಕಂಪ್ನಿಗೆ ಹೋದ್ರೆ ನಾವು ಕೆಲಸ ಕಲೀಲೇಬೇಕು, ಮತ್ತೆ ಅಲ್ಲಿ ನೋಡ್ಕೊಳ್ಳೇಬೇಕು ನಾವು. ಯಾಕಂದ್ರೆ ಇಲ್ಲೊಂಥರ ಇರುತ್ತೆ, ಅಲ್ಲೊಂಥರ ಇರುತ್ತೆ. ಇದರಲ್ಲಿ ಫ್ರೆಂಡ್ಸ್ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ಪೇಷಂಟ್ ಕೇರ್ ಇರುತ್ತೆ. ಮತ್ತೆ ಫ್ರೆಂಡ್ಸ್ ಇನ್ನ ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಏನೇನ್ ಕೆಲಸ ಇದೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಂತ ನಿಮ್ಗೆ ಹೇಳ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ, ಕೆಲಸದ್ದು ಇಂಟ್ರೆಸ್ಟ್ ಇದೆ, ನಮ್ಗೆ ಕೆಲಸ ಬೇಕೇ ಬೇಕು ಅನ್ನೋದಿದ್ರೆ, ಇದರ ಹೆಸರು ಬಂದು ಮಲ್ಟಿ ಕೇರ್ ಅಂತ. ಕಾಂಟ್ಯಾಕ್ಟ್ ಫ್ರೆಂಡ್ಸ್. ಇದು ನೀವು ಬೇಕು ಅರ್ಜೆಂಟು ಅಂದ್ರೆ ಯಾರಾದ್ರೂ ಇದು ವಿಡಿಯೋ ನೋಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಆವಾಗ ನಾನು ನಿಮ್ಗೆ ಏನು, ಎಲ್ಲಿ, ಎತ್ತ ಅಂತ ಎಲ್ಲ ನಾನೊಂದು ನಂಬರ್ನ ಶೇರ್ ಮಾಡ್ತೀನಿ. ನೀವು ಅಲ್ಲಿ ಬಂದು ಆ ನಂಬರ್ಗೆ ಫೋನ್ ಮಾಡ್ಬೋದು. ಫೋನ್ ಮಾಡೋದ್ಕಿಂತ ಫ್ರೆಂಡ್ಸ್, ನಾನು ಇವಾಗ ಕೊಟ್ಟಿರೋ ಅಡ್ರೆಸ್ಗೆ ಬಂದು ನಿಮ್ಗೆ ಕೆಲಸ ಬೇಕೇ ಬೇಕು, ನಮ್ಗೆ ಕೆಲಸ ಇದೆ ಅನ್ನೋರು ಒಂದೇ ಹೆಜ್ಜೆ ಬಂದು ಬೇಕಾದ್ರೆ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬೋದು. ಏನು ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಕೆಲಸ ಬೇಕು ಅಂದ್ರೆ ಫೋನಲ್ಲಿ ಮಾತಾಡೋದ್ಕಿಂತ ಏನೊಂದು ಅವರ್ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನೀಗ ಸೆಕೆಂಡ್ ವಿಡಿಯೋದಲ್ಲಿ ಇನ್ನ ಫುಲ್ ಡೀಟೇಲ್ ಹೇಳ್ತೀನಿ, ಆ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದನ್ನ ನೋಡ್ಕೊಂಡು ಬಂದು. ಓಕೆ ಫ್ರೆಂಡ್ಸ್, ಬಾಯ್.